ದಿನ ದಿನ ಅದ ಅನ್ನ ಸಾಂಬಾರು ಪಲ್ಯ ತಿಂದು ಬೇಜಾರಾಗಿದ್ರೆ ಬೆಳಿಗ್ಗೆ ತಿಂಡಿಗೆ ಮಧ್ಯಾಹ್ನ ಇಲ್ಲ ರಾತ್ರಿ ಊಟಕ್ಕೆ ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ ಅಂದ್ರೆ ಈ ವಿಡಿಯೋ ನಿಮಗೆ ಮನೆ ತುಂಬ ಘಮ ಘಮ ಅನ್ನೋಂಗೆ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಇಷ್ಟ ಆಗುವಂಥದ್ದು ಯಾರಿಗೆ ಮಶ್ರೂಮ್ ಇಷ್ಟ ಇಲ್ಲ ಅಂಥವ್ರಿಗೆ ಮತ್ತು ಈಸಿಯಾಗಿರುವಂಥ ಲಂಚ್ ಬಾಕ್ಸ್ ರೆಸಿಪಿ ಅದ ರೆಸ್ಟೋರೆಂಟ್ ಸ್ಟೈಲ್ ಮಶ್ರೂಮ್ ಪಲಾವ್. ಇದು ಹೆಂಗೆ ಉದ್ರಾಗಬೇಕಂತಲೂ ಹೇಳ್ತೀನಿ. ಅದಕ್ಕೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಲಾರ್ದ ಕಂಪ್ಲೀಟಾಗಿ ನೋಡಿರಿ. ಬರೀ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದೆರಡು ಲವಂಗ, ಸ್ವಲ್ಪ ದಾಲ್ಚಿನ್ನಿ, ಒಂದು ಏಲಕ್ಕಿ, ಒಂದು ಚಕ್ರ ಮೊಗ್ಗು, ಒಂದು 4-5 ಮೆಣಸಿನಕಾಳು, ಜೀರಿಗೆ ಇವೆಲ್ಲ ಸ್ವಲ್ಪ ಹುರ್ಕೊಂಡು ಮಿಕ್ಸಿಗೆ ಹಾಕಿ ಆರಿದ ಮ್ಯಾಗ ಪೌಡ್ರ್ ಮಾಡ್ಕೋಬೇಕು. ಆಮೇಲೆ ಕುಕ್ಕರ್ನಾಗ ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ ಇಲ್ಲ ಫುಲ್ ತುಪ್ಪದಾಗ ಮಾಡಿದ್ರೂ ಚಲೋ ಆಗುತ್ತೆ. ಹಾಕಿ ಅದಕ್ಕೊಂದು ಪಲಾವ್ ಎಲೆ, ಒಂದು ಚಕ್ರ ಮೊಗ್ಗು, ಒಂದು ಲವಂಗ, ಆಮ್ಯಾಗ ತರಕಾರಿಗಳ್ನ ಯಾವ್ದು ಇರುತ್ತೆ ಅದನ್ನ ಹಾಕೋಬೋದು. ನಾ ಇಲ್ಲಿ ಆಲೂ, ಉಳ್ಳಾಗಡ್ಡಿ, ಗಜ್ರಿ ಹಾಕ್ಕೊಂಡೀನಿ. ಇವೆಲ್ಲನೂ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡು ಆಮ್ಯಾಗ ಕಟ್ ಮಾಡ್ಕೊಂಡಿರೋ ಮಶ್ರೂಮ್ ಹಾಕ್ಕೊಂಡು 1-2 ನಿಮಿಷ ಫ್ರೈ ಮಾಡಬೇಕು. 2 ನಿಮಿಷ ಫ್ರೈ ಆದಮೇಲೆ ಟೊಮೊಟೊ ಸಣ್ಣದಾಗಿ ಕಟ್ ಮಾಡ್ಕೊಳೋದು ಅದನ್ನು ಹಾಕ್ಕೋಬೇಕು. ಈ ಮಶ್ರೂಮು ಮತ್ತು ಟೊಮೊಟೊ ಎರಡೂ ನೀರು ಬಿಡ್ತಾವೆ, ಅದಕ್ಕೆ ಅವನ್ನ ಲಾಸ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈ ಮಶ್ರೂಮ್ನ ಹೆಂಗೆ ಸ್ವಚ್ಛ ಮಾಡಬೇಕು, ಹೆಂಗೆ ಕಟ್ ಮಾಡಬೇಕಂತ ಇದ್ರ ಹಿಂದಿನ ವೀಡಿಯೋನಾಗ ಹಾಕೇನಿ. ಅದ್ರ ಜೊತೆ ಇದು ಮಶ್ರೂಮ್ದು ಪೆಪ್ಪರ್ ಫ್ರೈ ರೆಸಿಪಿನೂ ಹಾಕೇನಿ. ಅದು ಯಾರು ನೋಡಿಲ್ಲ ಅಂದ್ರೆ ಅದ್ರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿರ್ತೀನಿ, ಇಲ್ಲ ಕಾರ್ಡ್ನಾಗೂ ಹಾಕಿರ್ತೀನಿ, ಚೆಕ್ ಮಾಡಿರಿ. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಫಸ್ಟ್ ಟೈಮ್ ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ಆವಾಗಲೇ ಮಸಾಲೆಯನ್ನು ಆರಕ್ಕೆ ಬಿಟ್ಟಿದ್ವಲ್ಲ, ಅದು ಆರಿದ್ಮೇಲೆ ಅದರ ಜೊತೆನ ಮಿಕ್ಸಿಗೆ ಸ್ವಲ್ಪ ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಇದು ರುಬ್ಕೊಂಡಿರೋ ಪೇಸ್ಟ್ನು ಹಾಕಿ ಅದ್ರ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು. ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ, ಸ್ವಲ್ಪ ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡಬೇಕು. ಅಕ್ಕಿನ ಇಲ್ಲಿ ಮೊದಲ ನೆನೆ ಇಟ್ಕೊಂಡಿದ್ದೆ. ನಾನು ಇಲ್ಲಿ ನಾರ್ಮಲ್ ಅಕ್ಕಿ ಹಾಕೇನಿ. ಬಾಸುಮತಿ ಅಕ್ಕಿ ಹಾಕಿದ್ರೆ ಇನ್ನೂ ಉದುರಾಗುತ್ತೆ. ನೀವಿಲ್ಲಿ 1 ಅಕ್ಕಿಗೆ 2 ನೀರಾರ ಹಾಕಬೇಕು. ನಿಮ್ಗೆ ಉದುರು ಬೇಕಂದ್ರೆ 1ಕ್ಕೆ 1 ಹಾಕ್ಕೋಬೇಕು. ಭಾಳ ಉದುರು ಅನಿಸಿದ್ರೆ 1ರ ಮ್ಯಾಗ ಸ್ವಲ್ಪ ಆದರೂ ನೀರು ಹಾಕ್ಕೋಬೇಕು. ಅಕ್ಕಿನ ನಾ ಇಲ್ಲಿ ಮೊದಲ ಒಂದು 10 ನಿಮಿಷ ಅಷ್ಟೇ ನೆನೆ ಇಟ್ಟಿದ್ದೆ. ಅದು ಅಕ್ಕಿನ ಹಾಕ್ಕೊಂಡು ಒಗ್ಗರಣೆ ಒಳಗೆ 1-2 ನಿಮಿಷ ಮಿಕ್ಸ್ ಮಾಡಿ ಆಮೇಲೆ ನೀರು ಹಾಕ್ಕೊಳತ್ತೀನಿ. ನೀರು ಹಾಕಿ ಅದೆಲ್ಲ ಕುದ್ದಿಂದ ಸ್ವಲ್ಪ ಉಪ್ಪು ಖಾರ ಟೇಸ್ಟ್ ನೋಡಿರಿ. ಉಪ್ಪು ಏನಾರ ಕಡಿಮೆ ಆಗಿತ್ತಂದ್ರೆ ಇನ್ನೊಂದು ಸ್ವಲ್ಪ ನೋಡಿಕೊಂಡು ಹಾಕೋರಿ. ಲಾಸ್ಟಿಗೆ ಸ್ವಲ್ಪ ಪುದೀನ, ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿ 2 ವಿಷಲ್ಲು ಹೊಡಿಸ್ಬೇಕು. ಭಾಳ ಈಸಿ ರೆಸಿಪಿ ಐತಿದ್ದು. ಮನೆಯಾಗಿರೋ ಇಂಗ್ರೀಡಿಯೆಂಟ್ಸ ಎಲ್ಲನೂ. ಈ ಮಸಾಲೆ ಅಂತೂ ಎಲ್ಲರ ಮನೆಗೂ ಇರ್ತಾವೆ. ಮಶ್ರೂಮ್ದು ಹೆಲ್ತಿಗೆ ಭಾಳ ಚಲೋ ಐತಿ. ಅದರ ಹೆಲ್ತ್ ಬೆನಿಫಿಟ್ಸು ಲಾಸ್ಟ್ ವೀಡಿಯೋನಾಗ ಹಾಕೇನಿ. ಯಾರು ನೋಡಿಲ್ಲ ಅಂತಂದ್ರೆ ನೋಡಿರಿ. ಮಶ್ರೂಮ್ ಯಾರು ಇಷ್ಟಪಡಲ್ಲ ಅವರು ಇದನ್ನ ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡಿದರೆ. ಇದು ಇನ್ನೂ ಉದುರ ಆಗಬೇಕಂದ್ರೆ ನಾರ್ಮಲ್ ರೈಸ್ಗಿಂತ ಬಾಸ್ಮತಿ ರೈಸ್ ಯೂಸ್ ಮಾಡಬೇಕು. ಮತ್ತು ಕುಕ್ಕರ್ ಮುಚ್ಚಳ ಮುಚ್ಚಬೇಕಾದ್ರೆ ಕುದಿಯೋ ನೀರಿಗೆ 1-2 ಚಮಚ ಎಣ್ಣೆ ಹಾಕಿ ಮುಚ್ಚಳ ಮುಚ್ಚಿ 1-2 ವಿಷಲ್ ಹೊಡಿಸಿದ್ರೆ ಅನ್ನ ಫುಲ್ಲು ಉದುರಾಗುತ್ತೆ. ಕುಕ್ಕರ್ ತಣ್ಣಗಾದ್ಮೇಲೆ ಇದನ್ನ ಓಪನ್ ಮಾಡಿ ಸರ್ವ್ ಮಾಡ್ಬೋದು. ಇದನ್ನು ಪ್ಲೇನ್ ಮೊಸರು ಇಲ್ಲ ರೈತ ಜೊತೆ ಸರ್ವ್ ಮಾಡಿದರೆ ಟೇಸ್ಟ್ ಇನ್ನೂ ಡಬಲ್ ಆಗುತ್ತೆ. ನೋಡ್ಬೋದು ನೀವು ಇಲ್ಲಿ ಪಲಾವ್ ಎಷ್ಟು ಉದ್ರಾಗಿ ಬಂದದ. ಮತ್ತು ಮಶ್ರೂಮ್ದು ಅದ್ರ ಮಸಾಲಿದ್ದು ಫ್ಲೇವರ್ನು ಚಲೋ ಬರ್ತಿರುತ್ತೆ. ನೋಡಿದ್ರಲ್ಲ, ಮನೆಯಾಗಿರೋ ಐಟಮ್ಸ್ ಯೂಸ್ ಮಾಡಿ ಭಾಳ ಈಸಿಯಾಗಿ ಆ್ಯಂಡ್ ಟೇಸ್ಟಿಯಾಗಿ ರೆಸ್ಟೋರೆಂಟ್ ಸ್ಟೈಲ್ ಮಶ್ರೂಮ್ ಪಲಾವ್ ಮನ್ಯಾಗ ಹೆಂಗೆ ಮಾಡೋದು ಅಂತ. ಈ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ಹಂಗಾರೆ ಲೈಕ್ ಮಾಡಿರಿ, ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಈಗ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.